ಕ್ರಿಸ್ಮಸ್ ಮುಗಿದಿದೆ. ಚುಮು ಚಳಿಯ ದಿನಗಳಲ್ಲಿ ಸಂಕ್ರಾಂತಿ ಹಬ್ಬ ಬಂದಿದೆ. ಸಂಕ್ರಾಂತಿ ಹಬ್ಬದ ಮಹತ್ವ ನಿಮ್ಮೆಲ್ಲರಿಗೆ ಗೊತ್ತಾ? ಯುಗಾದಿನಲ್ಲಿ ಬೇವು ಬೆಲ್ಲ ತಿನ್ನುವುದು ಜೀವನದಲ್ಲಿ ಸುಖ ದುಃಖ ಒಂದೇ ಸಮಾನಾಗಿರಲಿಲ್ಲ. ಆದರೆ ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ ಏಕೆ ತಿನ್ನುತ್ತಾರೆ? ಅದು ಚಳಿಗಾಲದಲ್ಲೇಕೆ ಬರುತ್ತದೆ? ಎಳ್ಳು ಬೆಲ್ಲ ತಿಂದರೆ ಹಬ್ಬ ಮುಗಿತೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇಲ್ಲಿದೆ. ಯುಗಾದಿ, ದೀಪಾವಳಿ, ರಂಜಾನ್, ಮೊಹರಂ, ಗೌರಿ ಗಣೇಶ, ಕ್ರಿಸ್ಮಸ್ ಮುಂತಾದವುಗಳೆಲ್ಲ ಜನಗಳ ಹಬ್ಬ. ಆದರೆ ಸಂಕ್ರಾಂತಿ ದನಗಳ ಹಬ್ಬ. ಹೌದು, ಇದು ದನಗಳ ಹಬ್ಬ. ಏಕೆಂದರೆ ಈ ಎಲ್ಲ ಹಬ್ಬಗಳಲ್ಲಿ ನಾವು ಹೊಸ ಬಟ್ಟೆ ಹಾಕಿ ಮೆರೆದರೆ ಸಂಕ್ರಾಂತಿನಲ್ಲಿ ಜಾನುವಾರುಗಳಿಗೆ ಅಲಂಕಾರದ ಸಂಭ್ರಮ. ವರ್ಷ ಪೂರ್ತಿ ದುಡಿಯುವ ದನುಕರುಗಳಿಗೆ ಪೂಜೆ ಮಾಡುವ ಸಂಭ್ರಮ. ಸಂಕ್ರಾಂತಿಯ ವೇಳೆಗೆ ಪೂರ್ತಿ ವರ್ಷದ ದುಡಿಮೆ ರೈತರ ಕೈಗೆ ಸೇರುತ್ತದೆ. ಆ ದುಡಿಮೆಯಲ್ಲಿ ಜೊತೆಗೆ ನಿಂತ ದನುಕರುಗಳಿಗೆ ಧನ್ಯವಾದ ಹೇಳುವುದಕ್ಕೆ ಅವರಿಗೆ ಸಿಂಗರಿಸಿ ಮೆರವಣಿಗೆ ಮಾಡುತ್ತಾರೆ. ಸಂಕ್ರಾಂತಿನಲ್ಲಿ ಎಳ್ಳು ಬೆಲ್ಲ, ಕೊಬ್ಬರಿ, ಕಡಲೆ ಏಕೆ ತಿನ್ನುತ್ತಾರೆ ಅಂದರೆ ಚಳಿಗಾಲದಲ್ಲಿ ನಮ್ಮ ಚರ್ಮ ಒಡೆದಿರುತ್ತದೆ. ನಮ್ಮ ಕೊಬ್ಬಿನ ಅಂಶ ಕಡಿಮೆ ಆಗುವುದರಿಂದ ಎಳ್ಳು ಬೆಲ್ಲ, ಕೊಬ್ಬರಿ, ಕಡಲೆ ಇದರಲ್ಲಿ ಅತಿ ಹೆಚ್ಚವಾಗಿ ಕೊಬ್ಬಿನ ಅಂಶ ಇರುವುದರಿಂದ ಸಂಕ್ರಾಂತಿಯ ವೇಳೆಗೆ, ಸಂಕ್ರಾಂತಿಯ ನೆಪದಲ್ಲಿ ಎಲ್ಲರೂ ತಿನ್ನುತ್ತಾರೆ. ಆಗ ನಮ್ಮ ದೇಹ ಹಾಗಾಗಿಯೇ ಸರಿಯಾಗಿ ಬಿಡುತ್ತದೆ. ಇದು ಸಂಕ್ರಾಂತಿಯ ಮಹತ್ವ. ಅಂದರೆ ನಮ್ಮ ತಂದೆ ತಾಯಿಯ ಕಾಲದಲ್ಲಿ ಸಂಕ್ರಾಂತಿಯ ದಿನ ದನವರುಗಳಿಗೆ ಮೈ ತೊಳೆದು ಅವರ ಕೊರಳಿಗೆ ಗೆಜ್ಜೆ ಹಾಕಿ, ಕೊಂಬಿಗೆ ಬಣ್ಣ ಹಾಕಿ, ಟೇಪು ಕಟ್ಟಿ, ಹೂವು ಬಲೂನು ಕಟ್ಟಿ ಕುಣಿಯುತ್ತಿದ್ದರು. ಎಲ್ಲರಿಗೂ ಎಳ್ಳು ಬೆಲ್ಲ ಕೊಟ್ಟಿ ಸಂಭ್ರಮಿಸಿದ್ದರು. ಆದರೆ ಈಗ ಏನಾಗಿದೆ ಹೇಳಿ? ರೈತರ ಮನೆಯಲ್ಲಿ ದನುಕರುಗಳೇ ನೆಪತ್ತೆ. ಅದರ ಜಾಗದಲ್ಲಿ ಟ್ರ್ಯಾಕ್ಟರ್ ಬಂದು ನಿಂತಿದೆ. ಸಿಟಿನಲ್ಲಿ ಸೇರುವವರು ತುಂಬಾ ಬ್ಯುಸಿ ಆಗಿದ್ದಾರೆ. ಸಂಕ್ರಾಂತಿಗೆ ಊರಿಗೆ ಹೋದರೆ 500 ಖರ್ಚು ಆಗುತ್ತದೆ. ಅದರ ಬದಲಿ 200 ಖರ್ಚು ಮಾಡಿ ಹೋಟೆಲ್ಗೆ ಹೋಗಿ ತಿಂದು ಬರುತ್ತಿದ್ದಾರೆ. ಇದು ನಾವು ಬಯಸುವ ಸಂಕ್ರಾಂತಿ ಅಲ್ಲವೇ ಅಲ್ಲ. ನಾವು ಬಯಸುವ ಸಂಕ್ರಾಂತಿನಲ್ಲಿ ಸಂಸ್ಕೃತಿ ಇರಬೇಕು, ಸಂಪ್ರದಾಯ ಇರಬೇಕು, ಪ್ರೀತಿ ಇರಬೇಕು,